ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಲಯನ್ಸ್ ಕ್ಲಬ್ ಶ್ರೀಗಂಧ ಸಂಯೋಜನೆಯಲ್ಲಿ ಕಿವಿ ತಪಾಸಣೆ ಕಾರ್ಯಕ್ರಮ ಉದ್ಘಾಟಿಸಿದ ಬಿಇಒ ಸದಾನಂದ ಸ್ವಾಮಿ ಮಾತು. ಇಂದು ಆರೋಗ್ಯ ಕ್ಷೀಣಿಸುತ್ತಿರುವುದು ಬಲವಾದ ಜೀವನ ಶೈಲಿಯ ಪರಿಣಾಮ. ನಗರ ಪಾರ್ವತಿ ನೀಲಕಂಠೇಶ್ವರ ದೇವಾಲಯದಲ್ಲಿ ನಡೆಯಿತು ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಅವರ ಪರವಾದ ಭೀಮರಥ ಶಾಂತಿ ಕಾರ್ಯಕ್ರಮ. ಬದಲಾದ ನಮ್ಮ ಜೀವನ ಶೈಲಿಯ ಪರಿಣಾಮ ವಯೋಮಾನದ ತಾರತಮ್ಯಗಳಿಲ್ಲದೆ ಎಲ್ಲರ ಆರೋಗ್ಯವು ಕ್ಷೀಣಿಸುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಹೇಳಿದರು. ಲಯನ್ಸ್ ಕ್ಲಬ್ ಸಾಗರ ಶ್ರೀಗಂಧ ಹಾಗೂ ಸರ್ಕಾರಿ ನೌಕರರ ಸಂಘ ಮತ್ತು ನಿವೃತ್ತ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಟೀಮ್ ಈಶ್ವರ್ ಮಲ್ಪೆಯವರ ಸಹಯೋಗದಲ್ಲಿ ಮಂಗಳವಾರ ಇಲ್ಲಿನ ಉರ್ದು ಸರ್ಕಾರಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಉಚಿತ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಹಿಂದೆ ಪಂಚೇಂದ್ರಿಯಗಳಲ್ಲಿ ವಯೋಸಹಜವಾದ ದೋಷಗಳು ಬರುವುದನ್ನು ಗಮನಿಸುತ್ತೇವೆ. ಆದರೆ ಇಂದು ಎಳೆಯ ಮಕ್ಕಳಲ್ಲಿ, ಯುವ ಜನತೆಯಲ್ಲಿ ಕಣ್ಣು ಕಿವಿ ಸೇರಿದಂತೆ ಪಂಚೇಂದ್ರಿಯಗಳಲ್ಲಿ ನ್ಯೂನತೆಯನ್ನು ಗಮನಿಸುತ್ತಿದ್ದೇವೆ. ಇದು ಬದಲಾದ ನಮ್ಮ ಜೀವನ ಶೈಲಿಯ ಅಡ್ಡ ಪರಿಣಾಮ ಎಂದ ಅವರು, ಮೊದಲು ಆರೋಗ್ಯದ ಕುರಿತು ಹೆಚ್ಚು ಆದ್ಯತೆ ನೀಡಿದಾಗ ಪರಿಪೂರ್ಣವಾದ ಬದುಕು ಬಾಳುವುದಕ್ಕೆ ಸಾಧ್ಯವಾಗಲಿದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಕ್ಲಬ್ ಸಾಗರ ಶ್ರೀಗಂಧದ ಅಧ್ಯಕ್ಷರಾದ ಸರಸ್ವತಿ ನಾಗರಾಜ್ ಮಾತನಾಡಿ, ನಮ್ಮ ನೂತನ ಸಂಸ್ಥೆ ಕೇವಲ 9 ತಿಂಗಳಲ್ಲಿ 78 ಕಾರ್ಯಕ್ರಮವನ್ನು ನೀಡುವ ಮೂಲಕ ಸಮಾಜಮುಖಿಯಾಗಿ ತೆರೆದುಕೊಂಡಿದೆ ಎಂದು ವಿವರಿಸಿದರು. ವೈದ್ಯರಾದ ಪವನ್ ಕಿವಿಯ ಆರೋಗ್ಯದ ಕುರಿತು, ಟೀಮ್ ಈಶ್ವರ್ ಮಲ್ಪೆ ಸಂಸ್ಥೆಯ ಲವ ಬಂಗೇರ ಸಂಸ್ಥೆಯ ಕಾರ್ಯವೈಖರಿಯ ಕುರಿತು ಮಾತನಾಡಿದರು. ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ಸ್ಥಳೀಯ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಲಕ್ಷ್ಮೀಶ್ ಭಟ್, ಮೇಜರ್ ನಾಗರಾಜ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಶ್ರವಣ ದೋಷವಿರುವ ಅರ್ಹರಿಗೆ ಟೀಮ್ ಈಶ್ವರ ಮಲ್ಪೆ ಅವರ ಸಹಯೋಗದಲ್ಲಿ ಶ್ರವಣ ಯಂತ್ರಗಳನ್ನು ವಿತರಿಸಲಾಯಿತು. ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿರುತ್ತೆ ಅಂತ ಹೇಳ್ತೀವಿ. ಮನುಷ್ಯ ದೈಹಿಕವಾಗಿ ಆರೋಗ್ಯವಂತನಾಗಿದ್ದರೆ ಚೈತನ್ಯವಂತನಾಗಿರ್ತಾನೆ, ಏನೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಯಸ್ಸಾದಂತೆ ಕಣ್ಣು ಮಂದಾಗ್ತಾ ಬರುತ್ತೆ, ಕಿವಿ ಕೇಳೋದು ಕಡಿಮೆ ಆಗ್ತಾ ಬರುತ್ತೆ. ಅದು ವಯೋ ಸಹಜವಾದಂಥ ಲಕ್ಷಣ. ಅಂದರೆ ನನಗೆ ಕಣ್ಣು ಕಾಣೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಕಣ್ಣು ಮಂದ ಆಗ್ತಾ ಬಂತು ಅಂದರೆ ನನಗೆ ವಯಸ್ಸಾಗಿದೆ ಅಂತ. ಅದು ವಯೋ ಸಹಜವಾಗಿದ್ದಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಕಿವಿ ಕೇಳೋದಿಲ್ಲ. ಸಣ್ಣ ಮಕ್ಕಳು ನಾವು ನೋಡ್ತಾ ಇದ್ದೀವಿ, 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳೇ ಕಣ್ಣಿನ ತೊಂದರೆಯಿಂದ ಬಳಲ್ತಾ ಇದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವ ಆಸ್ಪತ್ರೆಗೆ ಹೋದರೂ ಸಾಗರದಲ್ಲಿ ಇನ್ನೊಂದು 10 ಆಸ್ಪತ್ರೆ ಆದರೂ ಸಹ ಯಾವ ಆಸ್ಪತ್ರೆನೂ ಖಾಲಿ ಇರೋದು. ಅಷ್ಟು ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ. ಬದಲಾದಂತಹ ಜೀವನ ಶೈಲಿಯ ಪರಿಣಾಮವಾಗಿ ನಮ್ಮ ಆರೋಗ್ಯನೂ ಸಹ ಕ್ಷೀಣಿಸ್ತಾ ಇದೆ. ಆರೋಗ್ಯದ ಕಡೆಗೆ ನಾವು ಗಮನವನ್ನು ಹರಿಸ್ತಾ ಇಲ್ಲ. ಸೊ ಹಾಗಾಗಿ ಆರೋಗ್ಯಕ್ಕೆ ವಿಶೇಷವಾದಂತಹ ಗಮನ ಕೊಡಬೇಕಾಗಿದೆ. ನಮ್ಮ ಪಂಚೇಂದ್ರಿಯಗಳು ಎಂದು ಕರಿತೀವಿ. ಆ ಪಂಚೇಂದ್ರಿಯಗಳಲ್ಲಿ ಒಂದು ಕಿವಿ ಕೇಳೋದಿಲ್ಲ ಅಂತ ಆದರೆ ನಮಗೆ ಏನೋ ಕಳ್ಕೊಳ್ತೀವಿ, ಏನು ಯಾವುದೇ ಇದಿರೋದಿಲ್ಲ, ಪ್ರಪಂಚದ ಜ್ಞಾನ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಉಚಿತವಾಗಿ ಕಿವಿ ತಪಾಸಣಾ ಶಿಬಿರವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತಪಾಸಣೆಗಾಗಿ ಸಾಕಷ್ಟು ಜನ ಹಿರಿಯರು ಆಗಮಿಸಿದ್ದೀರಿ. ಆಗಸ್ಟ್ನಲ್ಲಿ ಇದು ಹುಟ್ಟಿದಂಥ ಒಂದು ಸಂಸ್ಥೆ, 9 ತಿಂಗಳಿಂದ ಅದಕ್ಕೆ ಈ ಸಂಸ್ಥೆ ಸಾಕಷ್ಟು ಸೇವಾ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದೆ. ಸುಮಾರು 78 ಕಾರ್ಯಕ್ರಮಗಳನ್ನು ಈಗಾಗಲೇ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. 4 ರಕ್ತದಾನ ಶಿಬಿರಗಳನ್ನು ಮಾಡಿದೆ. 4 ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಈಗಾಗಲೇ ಮಾಡಿ ಉಚಿತ ಶಸ್ತ್ರಚಿಕಿತ್ಸೆ ಇರ್ಬೋದು ಮತ್ತು ಕನ್ನಡಕಗಳನ್ನು ಉಚಿತವಾಗಿ ಕೊಟ್ಟಿದೆ. ಹಾಗೂ ಬೀದಿ ವ್ಯಾಪಾರಿಗಳು ಮಾಡ್ತಾರಲ್ಲ ಅಂಥವರಿಗೆ ಬಿಸಿಲು ಮತ್ತು ಮಳೆಗೆ ಛತ್ರಿಗಳನ್ನು ಈಗಾಗಲೇ 8 ಛತ್ರಿಗಳನ್ನು ನಾವು ಕೊಟ್ಟಿದ್ದೀವಿ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಮುಖ್ಯ, ಹಾಗೆ ಕಿವಿಯೂ ಮುಖ್ಯ. ಯಾಕಂದರೆ ಕಿವಿ ಕೇಳುವುದಿಲ್ಲ ಅಂದರೆ ಈಗ ಸಮಾಜದಿಂದ ಅಥವಾ ಕುಟುಂಬದಿಂದ ಅವ್ರು ಸ್ವಲ್ಪ ದೂರ ಇರ್ತಾರೆ. ಯಾಕಂದರೆ ನಾವು ಹೇಳಿದ ಅವ್ರು ಕೇಳಲ್ಲ ಅಂತ ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲ್ಲ, ಅವರು ನನಗೆ ಕೇಳಿಸಲ್ಲ ಅಂತ ಜನಗಳ ಹತ್ರ ಬೆರೆಯಕ್ಕೆ ಹೋಗಲ್ಲ. ಸೊ ಅದರಿಂದ ಆದಷ್ಟು ಅವರು ಜನಸಂಪರ್ಕ ಆಗಿರ್ಬೋದು, ಕುಟುಂಬದಿಂದ ಎಲ್ಲ ವಿಚಾರಗಳನ್ನು ಕೂಡ ಅವರು ಸ್ವಲ್ಪ ದೂರ ಇರ್ತಾರೆ. ನಮಗೆ ಒಂದು ಮೂಲ ಕಾರಣ ಏನಂದರೆ, ಈಗ ನಾವೊಂದು ವಿನೂತನ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಾಗ ಈಗ ಕಿವಿಯ ಸಮಸ್ಯೆ ಬಗ್ಗೆ ಶಿಬಿರಗಳು ಭಾಳ ಕಮ್ಮಿಗಿಂತ ಯಾರು ಮಾಡಲ್ಲ. ಯಾಕಂದರೆ ಅದಕ್ಕೆ ಆಗುವ ವೆಚ್ಚ ಭಾಳ ದುಬಾರಿ ಅಂತ ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನಾವು 2 ವರ್ಷದ ಹಿಂದೆ
ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಫಸ್ಟ್ ಕೊಣಂದೂರು ಅಂತ ಒಂದು ಕ್ಷೇತ್ರದಲ್ಲಿ ನಾವು ಶುರು ಮಾಡಿದ್ವಿ. ಅವಾಗ ನಮ್ಗೆ ಗೊತ್ತಾಗಿದೆ ಏನಂದ್ರೆ ತುಂಬಾ ಜನಕ್ಕೆ ಕಿವಿಯ ಸಮಸ್ಯೆ ಬಗ್ಗೆ ಅರಿವಿನ ಕೊರತೆ ಇದೆ. ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಕೊಬೇಕು, ಯಾವ ತರ ಮಿಷನ್ ತಗೊಬೇಕು ಅಂತ ಅದಕ್ಕೆ ಕೊರತೆ ಅಂದ್ರೆ ಮಾಹಿತಿಯೇ ಇಲ್ಲ ಅವ್ರ ಹತ್ರ. ಸೊ ನಾವು ಇದನ್ನು ಶುರು ಮಾಡಿದ ನಂತರ ನಮ್ಗೆ ಅವರಿಂದ ಒಂದು ಫೀಡ್ಬ್ಯಾಕ್ ತಗೊಂಡ್ವಿ, ಹೇಗೆ ಕೇಳಿಸ್ತಾ ಇದೆ, ಯಾವ ತರ ನಿಮ್ದು ಲೈಫ್ ಸ್ಟೈಲ್, ಒಂದು ಜೀವನ ಶೈಲಿ ಚೇಂಜ್ ಆಗಿದೆ ಅಂತ. ಅದೆಲ್ಲ ತಿಳ್ಕೊಂಡಾದ್ಮೇಲೆ ನಮಗೂ ಒಂದು ಧೈರ್ಯ ಬಂತು, ಓಕೆ ಈ ಕಾರ್ಯಕ್ರಮ ಬಹಳ ಸಮಾಜಕ್ಕೆ ಅವಶ್ಯಕತೆ ಇದೆ. ಈಗ ನಮ್ಗೆ ಏನು ಬರೋ ಒಂದು ದೇಣಿಗೆ ಮೊತ್ತದಿಂದ ಒಂದು ಅಮೌಂಟ್ ನ ತೆಗೆದಿಡೋಣ ಕಿವಿಯ ಸಮಸ್ಯೆ ಇರೋರಿಗೆ ಅಂತ ಹೇಳಿ ಒಂದು ಯಶಸ್ವಿಯಾಗಿ ನಿನ್ನೆ ಶಿವಮೊಗ್ಗದಲ್ಲೂ ಕೂಡ NS ಕಾಲೇಜಲ್ಲಿ ನಮ್ಮ ಯಶಸ್ವಿ 115ನೇ ಕಾರ್ಯಕ್ರಮ ಆಯಿತು. ಇದು 116. ಕಿವಿಯಲ್ಲಿ ಒಳಗಡೆ ಇರೋ ನರಗಳು, ಈ ನರಗಳೇನಿದೆ ಇದು ಈ ಶ್ರವಣ ಶಕ್ತಿನ ಕಳ್ಕೋಬಹುದು ಅನ್ನೋದನ್ನ ಸಾಮಾನ್ಯರು ಯೋಚನೆ ಮಾಡೋದಿಲ್ಲ. ನಾವು ಓದಿರೋದ್ರಿಂದ ನಮಗೆ ಗೊತ್ತು ಅಲ್ಲಿ ಕಿವಿಯಲ್ಲಿ 3 ಭಾಗ ಇದೆ, ಹೊರಗಿನ ಭಾಗ, ಮಧ್ಯದ ಭಾಗ ಹಾಗೂ ಒಳಗಿನ ಭಾಗ. ಈ ಹೊರಗಿನ ಭಾಗ ನಿಮಗೆ ಕಾಣಿಸೋದಷ್ಟೇ, ಹೊರಗಡೆ ಕಾಣಿಸೋದಷ್ಟೇ ಇದು ಹೊರಗಿನ ಕಿವಿ. ಇಲ್ಲಿ ನಿಮಗೆ ಕಿವಿಯಲ್ಲಿ ಗುಗ್ಗೆ ಸೇರ್ಕೊಳ್ಳೋದು ಅಥವಾ ತುಂಬ ಈಗ ಹುಟ್ಟಿದ ಮಕ್ಕಳಲ್ಲಿ ನೀವು ಫಿಸಿಕಲ್ ಅನಾಮಲಿ ಅಂತ ಕರಿತೀವಿ, ನಿಮಗೆ ಕಿವಿನೇ ಇರೋದಿಲ್ಲ. ಈ ಬೋಲ್ ಆಗಲಿ ಅಥವಾ ಈ ಪಿನ್ನ ಅಂತ ಕರಿತೀವಿ ಇದಾಗಲಿ ಇರೋದಿಲ್ಲ. ಅಥವಾ ಮಧ್ಯದ ಕಿವಿಯಲ್ಲಿ ಕಿವಿ ಪರದೆ ಏನಿದೆ ಅದು ಕಿವಿ ತಮಟೆ ಅಂತ ಕರಿತೀವಿ, ಅದು ಹೋಲಾಗುವಂಥದ್ದು. ಅಥವಾ ನಮ್ಮ ಕಿವಿಯಿಂದ ಮೂಗಿಗೆ ಕನೆಕ್ಟ್ ಆಗುವಂಥ ಒಂದು ಟ್ಯೂಬ್, ಯೂಸ್ಟೇಷನ್ ಟ್ಯೂಬ್. ಹೊಸನಗರ ತಾಲೂಕಿನ ಬಿದನೂರು ನಗರದ ಶ್ರೀ ಪಾರ್ವತಿ ನೀಲಕಂಠೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಜನತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಅವರ ಕುಟುಂಬ, ಸುಬ್ರಹ್ಮಣ್ಯ ಅವರ ಪರವಾದ ಭೀಮರಥ ಶಾಂತಿ ಕಾರ್ಯಕ್ರಮ ಏರ್ಪಡಿಸಿದ್ದರು. ಆಪ್ತೇಷ್ಟರು ಸಮ್ಮಿಳಿತಗೊಂಡ ಈ ಕಾರ್ಯಕ್ರಮದಲ್ಲಿ ವಿನಯ್ ನಾಡಿಗ್ ತಂಡದವರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ಮನಸೆಳೆಯಿತು. ನಮ್ರತಾ ಪ್ರವೀಣ್ ಮಂಜ, ಆರ್ಯ ನಿರಂಜನ್ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಒಟ್ಟಾರೆ ಅತ್ಯುತ್ತಮ ಕಾರ್ಯಕ್ರಮ ಸಂಯೋಜನೆಗೊಂಡಿತ್ತು. ಈ ವೇಳೆ ವಿನಯ್ ನಾಡಿಗ್ ಅವರು ನಗರ ನೆಲದಲ್ಲಿ ಸಂಗೀತ ಹಾಸುಹೊಕ್ಕಾಗಿರುವ ಕುರಿತು ಮಾತನಾಡಿದರು. ಯಾಕಂದರೆ ಭೋಜನಾನಂತರ ಸಂಗೀತ ಕಾರ್ಯಕ್ರಮ ವಿಶೇಷ. ಒಳ್ಳೆಯ ಊಟವನ್ನು ಸವಿದು ಮತ್ತು ಸಂಗೀತವನ್ನು ಕೇಳುವುದರಲ್ಲಿ ಬಹಳ ಆನಂದ ಇದೆ. ಈ ಊರು ಸಂಗೀತಗಾರರಿಗೋಸ್ಕರವೇ ಪ್ರಸಿದ್ಧಿಯಾಗಿರೋದು. ಉಡುಪರ ಕುಟುಂಬ ಇರ್ಬೋದು, ಐತಾಳರ ಕುಟುಂಬ ಇರ್ಬೋದು, ಹೀಗೆ ಅನೇಕ ಸಂಗೀತ ಮತ್ತು ಸಾಹಿತ್ಯ ದಿಗ್ಗಜರು ಈ ನಗರದಿಂದ, ಈ ತಾಲೂಕಿನಿಂದ, ಈ ಜಿಲ್ಲೆಯಿಂದ ಆಗಿ ಹೋಗಿದ್ದಾರೆ, ಪ್ರಚಲಿತರಾಗಿದ್ದಾರೆ. ಅಂತಹ ಪ್ರಸಿದ್ಧವಾದಂತಹ ಸಂಗೀತ ಕ್ಷೇತ್ರದಲ್ಲಿ, ಸಂಗೀತ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ನೀಡ್ತಿರೋದು ನಮಗೆಲ್ಲ ತುಂಬ ಸಂತೋಷ. ಹಾಗೆ ಈ ಶಿವಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಕೊಡ್ತಿರೋದು ಮತ್ತೊಂದು ಸಂತೋಷ ವಿಚಾರ. ಇಲ್ಲಿಯ ದೇವಸ್ಥಾನಗಳ, ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಐತಿಹ್ಯ ಇದೆ. ಅದನ್ನು ಹೇಳ್ತಾ ಇದ್ರು ನಮ್ಮ ನಾಗಭೂಷಣೊಬ್ಬರು. ಅವರ ಆಶೀರ್ವಾದದಿಂದ ನಾವಿವತ್ತು ಇಲ್ಲಿಗೆ ಬಂದು ನಿಮಗೆಲ್ಲ ಸಂಗೀತವನ್ನು ಉಣಬಡಿಸುವ ಪ್ರಯತ್ನ ಮಾಡ್ತೀವಿ. ಉಮಾಸುತಂ ಶೋಕ ವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಂಕಜ ಮೂರೆ ಕಪ್ಪಿನ ಭಾವ ಮೊರತ ಕಲರ ಕಿವಿ ಕೋರೆ ದಾಡಿ ಬನಾರಮ್ಮ